ಹಾಯ್ ಹಲೋ ನಮಸ್ಕಾರ. ಮಹಾಭಾರತ ಯಾರಿಗೆ ಗೊತ್ತಿಲ್ಲ? ಮಹಾಭಾರತದಲ್ಲಿನ ಮುಖ್ಯ ಪಾತ್ರಗಳು ಯಾರಿಗೆ ಗೊತ್ತಿಲ್ಲ? ಪ್ರತಿಯೊಬ್ಬರಿಗೂ ಗೊತ್ತು. ಪ್ರತಿಯೊಂದು ಮುಖ್ಯ ಪಾತ್ರಕ್ಕೂ ಅದರದೇ ಆದಂತಹ ವೈಶಿಷ್ಟ್ಯ ಇದೆ. ಒಂದು ವಿಶಿಷ್ಟ ಪಾತ್ರವನ್ನು ನಿಮಗೆ ನೆನಪಿಸ್ಕೊಡ್ತೀನಿ. ಇವನಿಗೆ ವಿಜಯಧಾರಿ ಅಂತ ಕರೆದ್ರು. ದಾನವೀರ ಅಂತಹ ಕರೆಯಲ್ಪಟ್ಟವನು. ಕರ್ಣ ಕುಂಡಲಗಳಿಂದಲೇ ಜನಿಸಿ ವಸುಸೇನ ಅಂದರೆ ಸಮೃದ್ಧವಾಗಿದ್ದವನು ಅಂತ ಕರೆಸ್ಕೊಂಡವನು. ಯಾರು ಅಂತ ಗೊತ್ತಾಗಿರಬೇಕು. ಇನ್ನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ಇದು ಜೈವಿಕ ಗೊಬ್ಬರಗಳ ಕಂಪ್ನಿ. ಯಾಕೆ ಮಹಾಭಾರತ ಬಗ್ಗೆ ಮಾತಾಡ್ತಿದೆ? ಪಾತ್ರಗಳು, ವೈಶಿಷ್ಟ್ಯ, ಯಾಕೆ ಇದನ್ನೆಲ್ಲ ಮಾತಾಡ್ತಿದ್ದಾರೆ ಅಂತ ನೀವು ಯೋಚಿಸ್ತಿದ್ದೀರಾ? ಹಾಗಿದ್ರೆ ಇವತ್ತು ನಾನು ಪರಿಚಯಿಸ್ತಾ ಇದ್ದೀನಿ ಅದೇ ಗುಣಗಳನ್ನ, ಅದೇ ಹೆಸರನ್ನು ಇಟ್ಕೊಂಡಿರುವಂತಹ ನಮ್ಮ ಗೊಬ್ಬರ ಕರ್ಣ. ನಮ್ಮ ಕರ್ಣದಲ್ಲಿದೆ ಬಯೋ NPK, ನೈಟ್ರೋಜನ್ನ ಪ್ರೊವೈಡ್ ಮಾಡೋಕ್ಕೆ ಅಜೋಸ್ಪಿರಿಲಮ್, ಅಸ್ಟ್ರೋಬ್ಯಾಕ್ಟರ್, ರೈಸೋಬಿಯಂನಂತಹ ಜೀವಾಣುಗಳಿದೆ. ಭೂಮಿಯಲ್ಲಿ ಇರುವಂತಹ ಪೊಟ್ಯಾಷಿಯಂ ಮತ್ತು ರಂಜಕವನ್ನು ಕರಗಿಸಿ ಗಿಡಗಳಿಗೆ ಕೊಡೋಕೆ PSB, KMB ಅಂತಹ ಜೀವಾಣುಗಳು ಅತ್ಯಧಿಕವಾಗಿದೆ. ಅಷ್ಟೇ ಅಲ್ಲದೆ ಹ್ಯೂಮಿಕ್ ಆಸಿಡ್, ಫುಲ್ವಿಕ್ ಆಸಿಡ್, ಅಮಿನೋ ಆಸಿಡ್ ಮತ್ತು ಸಿಲಿಕಾ ಕೂಡ ಇದೆ. ಇಷ್ಟೆಲ್ಲ ಜೀವಾಣುಗಳನ್ನು ಹೊಂದಿರುವಂತಹ ನಮ್ಮ ಕರ್ಣ ಸಮೃದ್ಧವಾಗಿದ್ದಾನಲ್ವಾ? ಜೊತೆಗೆ ತನ್ನಲ್ಲಿರುವ ಹಾಗೂ ಮಣ್ಣಿನಲ್ಲಿರುವ ಎಲ್ಲ ಪೋಷಕಾಂಶಗಳನ್ನು ಗಿಡಗಳಿಗೆ ಕೊಡುವುದರ ಮೂಲಕ ದಾನವೀರನಾಗ್ತಾನೆ. ಮಣ್ಣಿನ ಜೊತೆಗೆ ಬೆಳೆಯನ್ನು ಯಶಸ್ವಿಗೊಳಿಸುವ ಇವನು ವಿಜಯ ಬೀರಿ ಕೂಡ ಹೌದು. ನಮ್ಮ ಕರ್ಣ 50 kg ಬ್ಯಾಗ್ನಲ್ಲಿ ಲಭ್ಯವಿದೆ. ಕಾಳು ರೂಪ ಹಾಗೂ ಪೌಡರ್ ಎರಡೂ ರೂಪದಲ್ಲಿ ಕೂಡ ಲಭ್ಯ ಇದೆ. ಬಳಸುವ ವಿಧಾನ: ಅಲ್ಪಾವಧಿ ದೀರ್ಘಾವಧಿ ಬೆಳೆಗಳಿಗೆ ಪ್ರತಿ ಎಕರೆಗೆ 50ರಿಂದ 100 kg, ಬಹುವಾರ್ಷಿಕ ಬೆಳೆಗಳಿಗೆ ಪ್ರತಿ ವರ್ಷಕ್ಕೆ 250 kg. ಮತ್ತೆ ಆಗ್ತಡ ಬರ್ಮಾಡ್ಕೊಳ್ಳಿ ನಿಮ್ಮ ಭೂಮಿಗೆ ನಮ್ಮ ಕರ್ಣ.